ಎಲ್ಲರೂ ನೋಡ್ರಿ, ಎರಡು ಸಂಖ್ಯೆಗಳ ಮಸ 15, ಆದರೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಲಸ ಯಾವುದಾಗಬಹುದು? ಇದು ಅರ್ಥ ಮಾಡ್ಕೊಂಡು ಬಿಡ್ಬೇಕು ಮೊದಲು. ಆಮೇಲೆ ಒಳಗೊಬ್ಬೊಬ್ರು ಹೆಂಗೆ ಗೆಸ್ ಮಾಡ್ತಿರ್ತಾರಂದ್ರೆ 15ರಿಂದ ಯಾವ ಅಂಕಿ ಭಾಗ ಹೋಗ್ತದಲ್ಲ ಅದೇ ಲಸ ಅಂತ ತಿಳ್ಕೊಂಡ್ಬಿಡೋದು. ಕರೆಕ್ಟ್, ಅದು ಕರೆಕ್ಟ್. ಮಾಸಾದಿಂದ ಭಾಗಿಸಲ್ಪಡುವ ಸಂಖ್ಯೆ ಅದಕ್ಕೇನಂತಾರೆ? ಅಪವರ್ತ್ಯ. ಮಾಸಾದಿಂದ ಭಾಗಿಸಲ್ಪಡುವ ಸಂಖ್ಯೆ ಅಪವರ್ತ್ಯ, ಅದು ಚಿಕ್ಕದಾಗಿರ್ಬೇಕು. ಮತ್ತು ದೊಡ್ಡದ ಅಪವರ್ತ್ಯ ಅಲ್ಲ. ಮತ್ತು ಈಗ ಒಂದು ಉದಾಹರಣೆ, 5ರಿಂದ ಭಾಗಿಸಲ್ಪಡುವ ಸಂಖ್ಯೆ ಯಾವುದು? 45. ಇನ್ನು 90 ಇತ್ತಂದ್ರೆ ಅದಕ್ಕೆ ನೀವು ಅರ್ಥ ಮಾಡ್ಕೋ. ಮಾಸಾದಿಂದ ಭಾಗಿಸಲ್ಪಡುವ ಮಾಸಾದಿಂದ ಭಾಗಿಸಲ್ಪಡುವ ಚಿಕ್ಕ ಅಪವರ್ತ್ಯ ಏನಿರ್ತದ? ಲಸ ಇರ್ತದ. ಅದನ್ನ ನೆನ್ಪಿಟ್ಕೋರಿ. ಏನು? ಮಾಸದಿಂದ ಭಾಗಿಸಲ್ಪಡುವ ಚಿಕ್ಕ ಅಪವರ್ತ್ಯ ಏನಿರ್ತದ? ಲಸ ಇರ್ತದ. ಅಂದರೆ ಏನಾಗ್ತೀಗ ಉತ್ತರ? 45 ಆಯ್ತು. ಅಕಸ್ಮಿಕ 90 ಇತ್ತು ಅಂದ್ರೆ ಹಾಕಬಾರ್ದು. ಇನ್ನು ನೋಡ್ರಿ, ಇವೆಲ್ಲ ಈಗ 45 ಅದ. ನೀವು ಚಲೋ, ಯಾಕಂದ್ರೆ ನೀವು ಅಂದಾಜ್ ಮೇಲೆ ಏನ್ ಮಾಡ್ತೀರಿ? 15ರಿಂದ ಭಾಗಿಸಲ್ಪಡುವ ಸಂಖ್ಯೆನೇ ಲಸ ಇರ್ತದ. ಅದು ಕರೆಕ್ಟ್. ಮಾಸಾದಿಂದ ಭಾಗಿಸಲ್ಪಡುವ ಚಿಕ್ಕ ಅಪವರ್ತ್ಯ ಇರಬೇಕು. ಅಂದ್ರೆ ಇದ್ರಾಗ 45 ಒಂದೇ ಕೊಟ್ಟಾನ ನಿಮಗೆ ಈಜಿ ಉತ್ತರ ಸಿಗ್ತದೆ. 90 ಕೊಟ್ಟಿದ್ದ ಅಂದ್ರೆ, ಆಮೇಲೆ 180 ಕೊಟ್ಟಿದ್ದ ಅಂದ್ರೆ, ಅದಕ್ಕೆ ನಿಮಗೆ ಹೇಳು ಯಾವಾಗಲ್ಲ ಮಾಸಾದಿಂದ ಭಾಗಿಸಲ್ಪಡುವ ಚಿಕ್ಕ ಅಪವರ್ತ್ಯ ಅಂದ್ರೆ ಮಾಸಾದಿಂದ ಭಾಗಿಸಲ್ಪಡುವ ಚಿಕ್ಕ ಸಂಖ್ಯೆ ಏನಿರ್ತದ? ಅಪವರ್ತ್ಯ ಲಸ ಇರ್ತದೆ. ಅರ್ಥ ಆಯ್ತಲ್ಲ? ಈ ಡೆಫಿನೇಷನ್ ಗೊತ್ತಿರ್ಬೇಕು ನೀವು. ಮಾಸಾದಿಂದ ಭಾಗಿಸಲ್ಪಡುವ ಚಿಕ್ಕ ಅಪವರ್ತ್ಯ ಲಸ. ಈಗ ನಿಮಗೆ ಒಂದೇ ಕೊಟ್ಬಿಟ್ಟಾನ, ಇದು ಈಸಿ ಆಗಿಬಿಡ್ತು. ಉತ್ತರ ಸಂಖ್ಯೆ ಬಿ. 2 ಇದ್ದು ಅಂದ್ರೆ ಏನ್ ಮಾಡ್ತೀರಿ? 91 ಕೊಟ್ಟಿದ್ದ ಅಂದ್ರೆ ಏನ್ ಮಾಡ್ತೀರಿ? ತಿಳಿತಲ್ಲ ನಿಮಗ? ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಬೇಕು. ಸರಿಯಾಗಿ ತಿಳ್ಕೊಂಡಿರ್ಬೇಕು ನೀವು. ಯಾಕಂದ್ರೆ 2 ಲಸ ಗುಂಡ್ಲೆ ಮಸ ಕೊಡುವೆ ಬಟ್ಟು 2 ಸಂಖ್ಯೆ ಕೊಟ್ಟಿರ್ತಾನೆ ನಿಮಗ. ಇದು ನೆನ್ಪಿಟ್ಕೋಬೇಕು. 2 ಸಂಖ್ಯೆಗಳ ಲಸ ಕೊಡ್ತಾನ, 2 ಸಂಖ್ಯೆಗಳ ಮಾಸ ಕೊಡ್ತಾನ, 2 ಸಂಖ್ಯೆಗಳ ಗುಣಲಬ್ಧ ಕೊಡ್ತಾನ. 2 ಸಂಖ್ಯೆಗಳ ಗುಣಲಬ್ಧ ಕೊಟ್ಟ ಅಂತಂದ್ರೆ ನಿಮಗೊಂದು ಏನಾರ ಮಾಸಾರೆ ಲಸ ಕೊಟ್ಟಿರ್ತಾನೆ, ಇನ್ನೊಂದು ಸಂಖ್ಯೆ ಕೇಳ್ಬಿಟ್ಟಿರ್ತಾನೆ. 2 ಸಂಖ್ಯೆಗಳ ಗುಣಲಬ್ಧ ಮಾಸ ಕೊಟ್ಟು ಲಸ ಕೇಳ್ಬೋದು. 2 ಸಂಖ್ಯೆಗಳ ಗುಣಲಬ್ಧ ಕೊಟ್ಟ ಮಾಸ ಕೊಟ್ಟು ಲಸ ಕೇಳ್ಬೋದು. ಮಾಸ ಕೊಟ್ಟು ಲಸ ಕೇಳ್ಬೋದು. ಮಾಸ ಗುಂಡ್ಲೆ ಲಸ ಕೊಟ್ಟು ಒಂದು ಸಂಖ್ಯೆ ಕೊಡ್ತಾನ. ಇದು ಭಾಳ ಇಂಪಾರ್ಟೆಂಟ್. ಇದು ನಾವು ಅದಕ್ಕೆ ಬಿದ್ದೆ ಬೀಳುತ್ತದೆ. ಭಾಳ ಮುಂದಿನ ಗಣಿತಗಳ ನಿಮ್ಮ ಸಾಕಷ್ಟು ಉದಾಹರಣೆಗಳನ್ನು ಹಾಕೀನಿ, ನೋಡ್ಕೊರಿ ಅದನ್ನ ಸೀರಿಯಲ್ದಾಗ. ಈಗ ನಿಮಗೆ ತಿಳಿತಲ್ಲ, 2 ಸಂಖ್ಯೆಗಳ ಮಾಸ 15, ಆದರೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಲಸ ಯಾವುದಾಗಬಹುದು? ಏನು ನೀವು 40ಕ್ಕೆ ಹಾಕ್ತಿರೋ, 100ಕ್ಕೆ ಹಾಕ್ತಿರೋ, 200ಕ್ಕೆ ಹಾಕ್ತಿರೋ? 45ಕ್ಕೆ ಬ್ಯಾಗ್ ಹೋಗ್ತದ್ರಿ, ಅದಕ್ಕೆ ನಾವು ಹಾಕಿವ್ರಿ. ಅಲ್ಲ, ಹಂಗೆ ಹಾಕಿದ್ದು ಕರೆಕ್ಟ್, ಬಟ್ ಹಂಗೆ ತಿಳ್ಕೊಂಡು ಹಾಕುವುದಲ್ಲ. ಹೆಂಗೆ ತಿಳ್ಕೊಂಡು ಹಾಕೋಬೇಕು? ಮಾಸಾದಿಂದ ಭಾಗಿಸಲ್ಪಡುವ ಅಥವಾ ಅದು ಭಾಜ್ಯ. ಮಾಸಾದಿಂದ ಭಾಗಿಸಲ್ಪಡುವ ಸಂಖ್ಯೆ ಏನು? ಭಾಜ್ಯ ಆಗ್ತದ. ಉದಾಹರಣೆಗಾಗಿ ನೋಡ್ರಿ, 45, 15 ಇದು ಭಾಜ್ಯ ಆಗ್ತದ. ಚಿಕ್ಕ ಭಾಜ್ಯವನ್ನ ಕಂಡ್ರೆ 2 ರೀತಿ ತಿಳಿಸಿ ಹೇಳ್ತಾನೆ ನಾನು ನಿಮಗೆ. ಭಾಜ್ಯ ಅಂದ್ರು ಒಂದೇ, ಅಪವರ್ತ್ಯ ಅಂದ್ರು ಒಂದೇ, ಭಾಗಿಸಲ್ಪಡುವ ಸಂಖ್ಯೆ ಅಂದ್ರು ಒಂದೇ, ಭಾಗಿಸಿಕೊಳ್ಳುವ ಸಂಖ್ಯೆ ಅಂದ್ರು ಒಂದೇ.
ಭಾಗಿಸುವ ಸಂಖ್ಯೆ ಅಪವರ್ತನ, ಇದು ಅಪವರ್ತನ, ಅಪವರ್ತ್ಯ, ಇವೆಲ್ಲ ಅರ್ಥ. ಇದರಾಗ ಭಾಜ್ಯ ಅಪವರ್ತನ, ಅವಿಭಾಜ್ಯ ಅಪವರ್ತನ, ಎಲ್ಲ ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ತಿಳ್ಕೊಬೇಕು. ತಿಳಿತಲ್ಲ ವಿದ್ಯಾರ್ಥಿಗಳೇ? ನೋಡ್ರಿ, ಮಾಸಾದಿಂದ ಭಾಗಿಸಲ್ಪಡುವ ಚಿಕ್ಕ ಅಪವರ್ತ್ಯ ಅಂದ್ರೆ ಒಂದೇ, ಚಿಕ್ಕ ಭಾಜ್ಯ ಅಂದ್ರು ಒಂದೇ. ಅವು ಕೆಲವೊಂದು ನಿಮಗೆ ಇರಲಿ, ಇದಕ್ಕೆ ಭಾಜ್ಯ ಅಂತಾರ. ಇದು ರೀತಿ ಪ್ರಕಾರ ಭಾಗಾಕಾರದಾಗ ಹೋದ್ರೆ ಅಂದ್ರೆ ಇದು ಮಾಸ ಆಯ್ತು, ಇದು ಭಾಗಿಸಿಕೊಳ್ಳುವ ಸಂಖ್ಯೆ ಭಾಜ್ಯ ಆಯ್ತು. ಅದಕ್ಕೆ ಎರಡು ಹೆಸರು, ಇದಕ್ಕೆ ಅಪವರ್ತ ನಂತರ ಇದಕ್ಕೆ ಅಪವರ್ತ್ಯ ಅಂತಾರೆ. ನೋಡಿ, ಎಲ್ಲ ರೀತಿಯಿಂದ ಈ ಗಣಿತಗಳನ್ನು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಏನಂತಾರ ಇದಕ್ಕೆ ನೋಡ್ರಿ, ಎರಡು ಅಕ್ಷರಗಳು. ಇದಕ್ಕೆ ಭಾಜ್ಯ ಅಂತಾರ, ಇದಕ್ಕೆ ಅಪವರ್ತನೂ ಅಂತಾರ. ಇದಕ್ಕೇನಂತಾರ? ಭಾಜಕ ಅಂತಾರ. ಮತ್ತೇನಂತಾರ? ಇದಕ್ಕೆ ಅಪವರ್ತನ ಅಂತಾರ. ಮಾಸ ಯಾವಾಗಲಾದ್ರೂ ಅದು ಅಪವರ್ತನ ಆಗ್ತದೆ. ಎದರದು? ಲಸದ ಅಪವರ್ತನ. ಅಂದರೆ ಈ ಅಂಕೆದಿಂದ ಕೆಳಗೆ ಭಾಗಿಸೋದು, ಈ ಅಂಕೆಯಿಂದ ಭಾಗಿಸೋದಕ್ಕೆ ಈ ಅಂಕೆಯಿಂದ ಭಾಗಿಸಿಕೊಳ್ಳುವ ಸಂಖ್ಯೆ ಅಪವರ್ತ್ಯ, ಅದು ಲಸ. ತಿಳಿದಲ್ಲ? ನೀವು ತಿಳಿದದನ್ನು ತಿಳ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊರಿ. ಗಣಿತಗಳನ್ನು ಫೇರ್ದಾಗ ಬರ್ಕೊಡ್ರಿ. ಫೇರ್ದಾಗ ಬರ್ಕೊಡ್ರಿ.